ಶನಿಯ ಹಿಮ್ಮುಖ ಚಲನೆ ಎಲ್ಲ ಜನರಿಗೆ ಅಶುಭವಲ್ಲ. ಸಿಂಹ, ಮೀನ ಸೇರಿದಂತೆ ಯಾವ ರಾಶಿಯವರಿಗೆ ಯಶಸ್ಸಿನ ಬಾಗಿಲು ತೆರೆಯುತ್ತದೆ? 12 ರಾಶಿಗಳ ಮೇಲೆ ಅದರ ಪರಿಣಾಮವನ್ನು ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನು ಕರ್ಮಗಳ ಫಲಿತಾಂಶಗಳನ್ನು ನೀಡುವವನು ಎಂದು ಪರಿಗಣಿಸಲಾಗಿದೆ. ಕಾರ್ಯಗಳ ಪ್ರಕಾರ ಶನಿಯು ಪ್ರತಿಯೊಂದು ರಾಶಿ ಚಕ್ರದ ಜನರಿಗೆ ಅವರ ಕಾರ್ಯಗಳ ಫಲಿತಾಂಶವನ್ನು ನೀಡುತ್ತಾನೆ. ಅದೇ ಸಮಯದಲ್ಲಿ ಯಾವುದೇ ರಾಶಿಯಲ್ಲಿ ಶನಿಯು ಹಿಮ್ಮೆಟ್ಟಿಸಿದಾಗ ಆ ರಾಶಿಯ ಜನರ ಜೀವನದಲ್ಲಿ ಪಕ್ಷುಬದ್ಧತೆ ಉಂಟಾಗುತ್ತದೆ. ಶನಿಯು ಪ್ರಸ್ತುತ ತನ್ನ ಮೂಲ ರಾಶಿಚಕ್ರದ ಕುಂಭದಲ್ಲಿ ನೆಲೆಸಿದ್ದಾನೆ. ಜೂನ್ 29ರಂದು ಶನಿಯು ಕುಂಭದಲ್ಲಿ ಹಿಮ್ಮೆಟ್ಟುತ್ತಾನೆ. ಶನಿಯ ಈ ಹಿಮ್ಮುಖ ಚಲನೆ ಅಂದರೆ ಹಿಮ್ಮುಖ ಚಲನೆಯು ಜೂನ್ 29ರಿಂದ 2024ರಂದು 12:35ಕ್ಕೆ ಸಂಭವಿಸುತ್ತದೆ. ಶನಿಯು ನವೆಂಬರ್ 15, 2024ರಂದು ಮಾತ್ರ ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಉಳಿಯುತ್ತಾನೆ. ಕೆಲವು ರಾಶಿ ಚಕ್ರ, ಕರ್ಕ, ಮಕರ ಮತ್ತು ಕನ್ಯಾ ರಾಶಿಯವರಿಗೆ ಶನಿ ಗ್ರಹದ ಹಿನ್ನಡೆಯ ಪರಿಣಾಮವು ಶುಭವಲ್ಲ. ಅದೇ ಸಮಯದಲ್ಲಿ ಸಿಂಹ ಮತ್ತು ಮೀನ ರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯು ಈ ರಾಶಿ ಚಕ್ರದ ಜನರನ್ನು ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಈ ಕಾರಣಕ್ಕಾಗಿ ಈ ರಾಶಿ ಚಕ್ರ ಚಿಹ್ನೆಗಳು ಶನಿಯ ಹಿಮ್ಮುಖ ಚಲನೆಯಿಂದಲೂ ಪ್ರಯೋಜನ ಪಡೆಯಬಹುದು. ಬನ್ನಿ, ಜೂನ್ 29ರಂದು 12 ರಾಶಿಗಳ ಮೇಲೆ ಶನಿಯ ಹಿಮ್ಮುಖ ಚಲನೆಯು ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಮೇಷ ರಾಶಿಯ ಜನರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಮೇಷ ರಾಶಿಯ ಜನರು ಈ ಸಮಯದಲ್ಲಿ ತಮ್ಮ ವೃತ್ತಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಮರುಪರಿಶೀಲಿಸಬೇಕಾಗಬಹುದು. ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯು ಯಶಸ್ಸಿನ ಕೀಲಿಯಾಗಿದೆ. ದುಡಿಮೆಗೆ ಹೆದರದೆ ಶ್ರಮಪಟ್ಟರೆ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಕ್ಕುತ್ತದೆ. ಶನಿಯ ಹಿನ್ನಡೆಯ ಸಮಯದಲ್ಲಿ ನೀವು ಸ್ವಲ್ಪ ಕಷ್ಟಪಡಬೇಕಾಗಬಹುದು, ಆದರೆ ಫಲಿತಾಂಶಗಳು ಉತ್ತಮವಾಗಿರುತ್ತದೆ. 2. ವೃಷಭ ರಾಶಿಯ ಜನರು ಚಿಂತನಾಶೀಲವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹಣಕಾಸಿನ ವಿಷಯಗಳು ಮತ್ತು ಭದ್ರತೆಯ ಪ್ರಜ್ಞೆಯ ಮೇಲೆ ಕೇಂದ್ರೀಕರಿಸುವ ಅಗತ್ಯವಿರಬಹುದು. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಮತ್ತು ದೀರ್ಘಾವಧಿಯ ಗುರಿಗಳಿಗಾಗಿ ಉಳಿಸಿ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಸವಾಲುಗಳು ಎದುರಾದರೂ ಗಾಬರಿಯಾಗಬೇಡಿ. ನಿಮ್ಮ ನಿರ್ಧಾರಗಳನ್ನು ಮತ್ತೊಮ್ಮೆ ಮರುಪರಿಶೀಲಿಸಿ ಮತ್ತು ಸಮಯಕ್ಕೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. 3. ಮಿಥುನ ರಾಶಿಯ ಜನರು ಕೌಟುಂಬಿಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಸಂವಹನ ಮತ್ತು ಸಂಬಂಧಗಳಲ್ಲಿ ಕೆಲವು ವಿಳಂಬಗಳು ಅಥವಾ ಅಡೆತಡೆಗಳು ಇರಬಹುದು. ಇದಕ್ಕಾಗಿ ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ನೀವು ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳದಿದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯದು. ಪರಸ್ಪರ ಹೊಂದಾಣಿಕೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ತಾಳ್ಮೆಯಿಂದ ಮಾತುಕತೆ ನಡೆಸಿ. 5. ಕರ್ಕಾಟಕ ರಾಶಿಯವರು ತಮ್ಮ ಭಾವನೆಗಳಿಗೆ ಗಮನ ಕೊಡಬೇಕು. ಕೌಟುಂಬಿಕ ವಿಷಯಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ಹೆಚ್ಚಿನ ಗಮನ ಬೇಕಾಗಬಹುದು. ಇದರೊಂದಿಗೆ ನೀವು ಭಾವನೆಗಳಿಂದ ದೂರ ಹೋಗದಂತೆ ಮತ್ತು ಅಂತಹ ರಹಸ್ಯಗಳನ್ನು ಯಾರಿಗೂ ಹೇಳದಂತೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಅದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದು ಉತ್ತಮ ಸಮಯ. 5. ಸಿಂಹ ರಾಶಿಯ ಜನರು ಹನುಮಾನುಜಿಯನ್ನು ಪೂಜಿಸಬೇಕು. ಶನಿಯ ಹಿಮ್ಮೆಟ್ಟುವಿಕೆಯಿಂದಾಗಿ ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು. ಇದನ್ನು ಎದುರಿಸಲು ನೀವು ಹನುಮಂತನನ್ನು ಪೂಜಿಸಬೇಕು. ಅಲ್ಲದೆ ನೀವು ತಾಳ್ಮೆಯಿಂದಿರಬೇಕಾದ ಸಮಯ ಇದು. ಧನಾತ್ಮಕವಾಗಿರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳಲು ಇದು ಉತ್ತಮ ಸಮಯ. ಈ ಸಮಯವು ನಿಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ಕರೆದೊಯ್ಯುತ್ತದೆ. 6. ಕನ್ಯಾ ರಾಶಿಯ ಜನರು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕಾಗುತ್ತದೆ. ಆರೋಗ್ಯ ಮತ್ತು ದಿನಚರಿಯ ಬಗ್ಗೆ ಗಮನ ಹರಿಸುವುದು ಬಹಳ ಅವಶ್ಯಕ. ಈ ಸಮಯದಲ್ಲಿ ಸಣ್ಣ ವಿಷಯಗಳು ಸಹ ನಿಮ್ಮ ಮೇಲೆ ಭಾರವಾಗಿರುತ್ತದೆ. ವಿಶೇಷವಾಗಿ ನಿಮ್ಮ ಕೆಟ್ಟ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಅದು ನಿಮ್ಮ ಕೆಲಸದ ಮೇಲೂ ಪರಿಣಾಮ ಬೀರಬಹುದು. ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಇದು ಉತ್ತಮ ಸಮಯ. 7. ತುಲಾ ರಾಶಿಯ ಜನರು ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ತುಲಾ ರಾಶಿಯವರಿಗೆ ಇದು ಪರಸ್ಪರ ಸಂಬಂಧಗಳ ಕಡೆಗೆ ಗಮನ ಹರಿಸುವ ಸಮಯ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟುಮಾಡುವ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಪಾಲುದಾರಿಕೆಗಳು ಮತ್ತು ಸಂಬಂಧಗಳಲ್ಲಿ ಕೆಲವು ಒತ್ತಡ ಅಥವಾ ಅಸಮತೋಲನ ಇರಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ.
ಮುಕ್ತ ಸಂವಹನ ಮತ್ತು ಒಪ್ಪಂದಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿ. 8. ವೃಶ್ಚಿಕ ರಾಶಿಯ ಜನರು ಹಳೆಯದನ್ನು ಎದುರಿಸಬೇಕಾಗುತ್ತದೆ. ಇದು ಬದಲಾವಣೆಯ ಸಮಯ ಮತ್ತು ಹಿಂದಿನ ಸಮಸ್ಯೆಗಳನ್ನು ಎದುರಿಸಬಹುದು. ಭಯವನ್ನು ಬಿಡಿ ಮತ್ತು ಸಕಾರಾತ್ಮಕ ಬದಲಾವಣೆಗಳಿಗೆ ಸಿದ್ಧರಾಗಿರಿ. ಇದು ನಿಮಗೆ ಪ್ರಗತಿಗೆ ಸಹಾಯ ಮಾಡುತ್ತದೆ. ಇದರ ಹೊರತಾಗಿ ನೀವು ಹಿಂದೆ ವಾಸಿಸುವ ಮೂಲಕ ಹೆಚ್ಚು ಬಲ್ಲುತ್ತೀರಿ. 9. ಧನು ರಾಶಿಯ ಜನರು ಭರವಸೆ ಕಳೆದುಕೊಳ್ಳಬಾರದು. ಪ್ರಯಾಣ ಮತ್ತು ವಿದೇಶಿ ಪ್ರವಾಸಗಳಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಇರಬಹುದು. ಆದರೆ ನೀವು ಪ್ರಯತ್ನವನ್ನು ನಿಲ್ಲಿಸಬೇಕು ಎಂದು ಇದರ ಅರ್ಥವಲ್ಲ. ನಿಮ್ಮ ಪ್ರಯತ್ನಗಳನ್ನು ನೀವು ನಿರಂತರವಾಗಿ ಮುಂದುವರೆಸುತ್ತೀರಿ. ಇದರೊಂದಿಗೆ ನಿಮ್ಮ ಕೆಲಸ ಸ್ವಯಂಚಾಲಿತವಾಗಿ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಆಶಾವಾದಿಯಾಗಿರಿ ಮತ್ತು ಹೊಂದಿಕೊಳ್ಳುವ ವಿಧಾನವನ್ನು ಅಳವಡಿಸಿಕೊಳ್ಳಿ. 10. ಮಕರ ರಾಶಿಯವರು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಅಗತ್ಯವಿರುತ್ತದೆ. ವೃತ್ತಿ ಜೀವನದ ವಿಷಯದಲ್ಲಿ ಕೆಲವೊಮ್ಮೆ ಸಮಯವು ನಿಮ್ಮ ಕೈಯಿಂದ ಜಾರಿಕೊಳ್ಳುತ್ತದೆ ಅಥವಾ ನೀವು ಬಯಸಿದ ಯಶಸ್ಸನ್ನು ನಿಮಗೆ ಸಿಗುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಆದರೆ ತಾಳ್ಮೆಯಿಂದಿರಿ. ಗುರಿಯನ್ನು ಸಾಧಿಸಲು ಶಿಸ್ತು ಮತ್ತು ಸಂಕಲ್ಪವನ್ನು ಕಾಪಾಡಿಕೊಳ್ಳಿ. 11. ಕುಂಭ ರಾಶಿಯವರು ತಮ್ಮ ಸ್ನೇಹಿತರನ್ನು ಗುರುತಿಸುವರು. ಸಾಮಾಜಿಕ ಜೀವನ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳು ಇರಬಹುದು. ನಿಜವಾದ ಸ್ನೇಹಿತರನ್ನು ಗುರುತಿಸಲಾಗುತ್ತದೆ ಮತ್ತು ಸಂಬಂಧಗಳು ಬಲಗೊಳ್ಳುತ್ತವೆ. ಸಮಯದ ಕಾರಣದಿಂದಾಗಿ ಕೆಲವೊಮ್ಮೆ ನಿಮ್ಮ ಸ್ನೇಹಿತರಿಂದ ನಿರಾಶೆಯನ್ನು ಪಡೆಯಬಹುದು. ಆದರೆ ನಿಮ್ಮ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡುವ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಹಾಳು ಮಾಡಬೇಡಿ ಎಂದು ನಿಮಗೆ ಸಲಹೆ ನೀಡಲಾಗುತ್ತದೆ. 12. ಮೀನ ರಾಶಿಯವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದು ಮೀನ ರಾಶಿಯವರಿಗೆ ಅಂತರ್ಮುಖಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯವಾಗಿದೆ. ಆಧ್ಯಾತ್ಮಿಕತೆ ಮತ್ತು ಅಂತಃಪ್ರಜ್ಞೆಯ ಮೇಲೆ ಕೇಂದ್ರೀಕರಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಸೃಜನಶೀಲತೆಯು ಬೆಳೆಯುತ್ತದೆ. ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಆಯಾಮಗಳನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.